try to play, but you're never gonna beat me. Look the other way, what I'm doing ain't easy. Bloody hands stained from the people who deceive me. Muddy hands break through the chains, go free me. Looking for change, looking for pain, pulling a mob, pushing a train. I'll never stop, stick to a lane, pick up the pieces and go rearrange. I'll be the best above all the rest, put me to the test and expect nothing less, you check as I'm chess, what's happening next, yeah. He got the venom, a tangible weapon, no coming in second. This life is a lesson, he got a new engine from pain, that's a blessing. New focus, no guessing, just bold and obsession. All in his possession, you got their attention. I'll leave an impression and take your redemption. Just kill, no discretion, your mind is a weapon. 11-11, it's time for progression, You could try to play, but you're never gonna beat me. Look the other way, what I'm doing ain't. ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮಹಾದೇವ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಒಂದು ಒಳ್ಳೆ ಹೆಲ್ದಿ ಆಗಿರೋ ರೆಸಿಪಿ ತೋರಿಸಿದ್ದೀನಿ. ಬ್ರೇಕ್ಫಾಸ್ಟ್ ರೆಸಿಪಿ ಸೂಪರ್ ಇದೆ. ನೀವು ಈ ತರ ಟ್ರೈ ಮಾಡಿ ನೋಡಿ, ಮಿಸ್ ಮಾಡಕ್ಕೆ ಹೋಗ್ಬೇಡಿ. ತುಂಬಾ ಚೆನ್ನಾಗಿ ಅದು ಹೇಗೆ ಮಾಡೋದು, ಏನು ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡೋಣ ಬನ್ನಿ. ಫ್ರೆಂಡ್ಸ್, ಇದು ಹೆಸರು ಕಿತಾಡಿ ರೈಸ್ ಅಂತ ತುಂಬ ಟೇಸ್ಟಾಗಿರುತ್ತೆ. ನೀವು ಈ ಥರ ಟ್ರೈ ಮಾಡಿರೋಕ್ಕೆ ಸಾಧ್ಯ ಇಲ್ಲ. ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ, ಪದೇ ಪದೇ ಟ್ರೈ ಮಾಡ್ತಾರೆ, ತುಂಬ ಟೇಸ್ಟಾಗಿರುತ್ತೆ. ಅದಕ್ಕೆ 4 ಈರುಳ್ಳಿ ಎತ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಪುದೀನ ಎತ್ಕೊಂಡಿದ್ದೀನಿ, ಎಲ್ಲ ನೀಟಾಗಿ ವಾಶ್ ಮಾಡಿ ಮಾಡ್ಕೊಂಡಿದ್ದೀನಿ. 4 ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕಷ್ಟು ಪುದೀನ, ಸಬ್ಸಿಗೆ ಸೊಪ್ಪು, ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಎಲ್ಲ ನೀಟಾಗಿ ಸಣ್ಣ ಸಣ್ಣಗೆ ಚಾಪ್ ಮಾಡ್ಕೊಳ್ಳೋಣ. ತುಂಬ ಸಕ್ಕತ್ತಾಗಿರುತ್ತೆ, ಒಂದು ಒಳ್ಳೆ ಹೆಲ್ದಿ ಬ್ರೇಕ್ಫಾಸ್ಟು ಮತ್ತು ತುಂಬ ಟೇಸ್ಟಾಗಿರುತ್ತೆ. ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಇದಕ್ಕೆಲ್ಲ ಐಟಮ್ಗಳು ಹಾಕ್ಕೊಳ್ಳೋಣ. ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ, ಪುದೀನ ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಕೊಳ್ಳೋಣ. ಸಬ್ಸಿಗೆ ಸೊಪ್ಪು ಮಾತ್ರ ಬಾಡಿಸ್ಕೊಳ್ಳೋಣ. ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಇದು ಮಸಾಲೆಗೆ, ಜಾಸ್ತಿ ಮಸಾಲೆನೂ ಇಲ್ಲ, ಜಸ್ಟ್ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಅಷ್ಟೇ. ನೋಡ್ಬೋದು, ಪುದೀನ ಮತ್ತು ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ ಅಷ್ಟೇ. ಇವಾಗ ರುಬ್ಕೋಬೇಕು ಸಣ್ಣಕ್ಕೆ, ನೀಟಾಗಿ ಫೈನಾಗಿ ಚಾಪ್ ಮಾಡ್ಕೊಳ್ಳೋಣ. ಸಣ್ಣ ಸಣ್ಣಕ್ಕೆ ರುಬ್ಕೋಬೇಕು. ತುಂಬ ಟೇಸ್ಟಾಗಿರುತ್ತೆ, ಈ ಥರ ಟ್ರೈ ಮಾಡಿ ನೋಡಿ. ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ತುಂಬ ಹೆಲ್ತಿಗೆ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಒಂದು ಅರ್ಧ ಸ್ಪೂನ್ರಿಂದ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ಬನ್ನಿ. ನೀಟಾಗಿ ಫೈನಾಗಿ ಚಾಪ್ ಮಾಡಿ ಈಗೆಲ್ಲ ಮಿಶ್ರಣ ಸೇರಿಸಿ ರುಬ್ಕೊಂಡಿದ್ದಾಗೈತೆ. ನುಣ್ಣಗೆ ಆಡಿಸ್ಕೊಂಡಿದ್ದೀನಿ ನೋಡ್ಬೋದು. ಇವಾಗ ಸಬ್ಸಿಗೆ ಸೊಪ್ಪು, ಕರ್ಬೇವಿನ ಸೊಪ್ಪೆಲ್ಲ ನೀಟಾಗಿ ಸಣ್ಣ ಸಣ್ಣಕ್ಕೆ ಹೆಚ್ಚು ಮಾಡ್ಕೊಂಡಿದ್ದೀನಿ. ಇವಾಗ ಈರುಳ್ಳಿನ ಸಣ್ಣ ಸಣ್ಣಕ್ಕೆ ಚಾಪ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು. ಈಗ ಒಗ್ಗರಣೆಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ, ಗೋಡಂಬಿ. ತುಂಬ ಟೇಸ್ಟಾಗಿರುತ್ತೆ, ಸಖತ್ತಾಗಿರುತ್ತೆ ನೋಡಿ. ಇವಾಗ ಬಾಣಲೆ ಕಾಯಕ್ಕಿಟ್ಟು ಆಯಿಲ್ ಹಾಕೋಣ. ಎಣ್ಣೆ ಒಂದು 5 ಸ್ಪೂನಷ್ಟು ತೊಗೊಂಡಿದ್ದೀನಿ, ಜಾಸ್ತಿ ಏನು ಬೇಕಾಗಿಲ್ಲ. ಇವಾಗ ಎಣ್ಣೆ ಕಾಯಕ್ಕಿಡೋಣ. ಇವಾಗ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೊಳ್ಳೋಣ ಬನ್ನಿ. ಎಣ್ಣೆ ಕಾಯ್ದಾದ್ಮೇಲೆ ಫ್ರೆಂಡ್ಸ್, ಈ ಥರ ಟ್ರೈ ಮಾಡಿ, ಪದೇ ಪದೇ ಮಾಡೋದ್ರಲ್ಲಿ ಮಿಸ್ ಇಲ್ಲ. ಮತ್ತು ಹೆಲ್ದಿ ಬ್ರೇಕ್ಫಾಸ್ಟು ಮತ್ತು ಬೇಗನೂ ಆಗುತ್ತೆ. ಕ್ವಿಕ್ಕಾಗಿ ಯಾವಾಗ ಒಂದೇ ಥರ ಟೇಸ್ಟ್ ಮಾಡೋದಕ್ಕಿಂತ ಈ ಥರ ವೆರೈಟಿ ಟೇಸ್ಟ್ ಮಾಡ್ತಾ ಇರ್ಬೋದು. ಈಗ ಜೀರಿಗೆ ಹಾಕಿದ್ದೀನಿ 1 ಸ್ಪೂನಷ್ಟು. ಈಗ ಸ್ವಲ್ಪ ಸೋಂಪು ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಇವಾಗ ಕಡಲೆಬೇಳೆ ಹಾಕೋತಾ ಇದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಹಾಕೋತೀನಿ. ಎಲ್ಲ ನೀಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಬಾಡಿಸ್ಕೊಳ್ಳೋಣ, ತುಂಬ ಟೇಸ್ಟಾಗಿರುತ್ತೆ. ಇವಾಗ ಕಡಲೆಬೀಜ ಹಾಕೋತಾ ಇದ್ದೀನಿ. ಎಲ್ಲ ನೀಟಾಗೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ಲೋ ಫ್ಲೇಮಲ್ಲಿಕ್ಕೆ ಹುರ್ಕೊಳ್ಳೋಣ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಕಡಲೆಬೀಜ ಅಂಚು ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು, ಆ ಥರ ಅಲ್ಲಿವರೆಗೂ ಬಾಡಿಸ್ಕೊಳ್ಳೋಣ. ಬಾಡಿಸಿದಾದ್ಮೇಲೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಸೇರಿಸೋಣ. ತುಂಬ ಟೇಸ್ಟಾಗಿರುತ್ತೆ. ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ಏನು ಚೆನ್ನಾಗಿರುತ್ತೆ ಅಂತ ನೀವು ಅನ್ಕೋಬೋದು. ಹಸಿ ವಾಸನೆ ಎಲ್ಲ ಸ್ಮೆಲ್ಲು ಹೊಡಿಯೋಲ್ಲ. ಇವಾಗ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಸೇರಿಸಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಬಾಡಿಸ್ಕೊಳ್ಳೋಣ. ಅಯ್ಯೋ, ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ಅದೇ ಸ್ಮೆಲ್ ಬರುತ್ತೆ ಅಂತ ಅಂದ್ಕೊಳ್ಬೇಡಿ. ಅದ್ರದ್ದೇ ಫ್ಲೇವರ್ ಒಂಚೂರು ಗೊತ್ತಲ್ಲ, ಅಷ್ಟು ಟೇಸ್ಟಾಗಿ ಒಳ್ಳೆ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಈರುಳ್ಳಿ ಬಾಡಿಸೋಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಇವಾಗ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಬಾಡಿಸ್ಕೊಂಡಿದ್ದಾದಮೇಲೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಸೇರಿಸೋಣ. ಯಾವಾಗೂ ಒಂದೇ ಥರ ಚಿತ್ರಾನ್ನ ಆಗ್ಬೋದು, ಪುಳಿಯೋಗರೆ ಆಗ್ಬೋದು, ಮೊಸರನ್ನ ಅಂತ ಮಾಡ್ತಾಯಿರ್ತೀವಿ. ಈಗ ಸ್ವಲ್ಪ ವೆರೈಟಿಯಾಗಿ ಮಾಡಿದ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ. ಇವಾಗ ಟೈಮಲ್ಲಿ ಗೋಡಂಬಿ ಹಾಕ್ತಾಯಿದ್ದೀನಿ. ಅವಾಗೇ ಹಾಕಲಿಲ್ಲ ನಾನು, ನೋಡ್ಬೋದು ನೀವು. ಆಯಿಲ್ ಫ್ರೈ ಮಾಡೋಕ್ಕೆ ಈ ಸಮಯದಲ್ಲಿ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ. ಮಕ್ಳುಗಳ್ಗೂ ಚೇಂಜ್ ಇರುತ್ತೆ, ಟೇಸ್ಟಾಗೂ ಇರುತ್ತೆ. ಲಂಚ್ ಬಾಕ್ಸ್ಗೂ ಬೇಗ ಕ್ವಿಕ್ಕಾಗಿ ಆಗುತ್ತೆ. ಈ ಸಮಯದಲ್ಲಿ ಸಬ್ಸಿಗೆ ಸೊಪ್ಪು ಸೇರಿಸ್ತಾ ಇದ್ದೀನಿ. ಸಬ್ಸಿಗೆ ಸೊಪ್ಪು ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಅದು ನೀಟಾಗಿ ಹಸಿ ವಾಸನೆ ಹೋಗಬೇಕು. ಎಲ್ಲ ನೀಟಾಗಿ ಒಂದಕ್ಕೊಂದು ಬೆರೆದ್ಕೊಂಡು ಸೊಪ್ಪು ಎಲ್ಲ ಸ್ವಲ್ಪ ಹತ್ರಲ್ಲೇ ಬೇಯಬೇಕು ಎಣ್ಣೆಲೆ, ಅಲ್ಲಿವರೆಗೂ ಬಾಡಿಸ್ಕೊಳ್ಳೋಣ.
ಕೇಳ್ಬೋದು ನೀವು, ಇದೇ ಸ್ಮೆಲ್ಲೇ ಹೊಡಿಯುತ್ತೆ, ಅಯ್ಯೋ ಮಕ್ಕಳೆಲ್ಲ ಯಾರು ತಿಂತಾರೆ, ನಾವೇ ತಿನ್ನೋಕ್ಕಾಗಲ್ಲ, ಏನು ಮಕ್ಕಳೆಲ್ಲಿ ತಿಂತಾರೆ ಅಂತ. ಆ ಥರ ಏನೂ ಅಲ್ಲ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ. ಈಗ ನಾವೇನು ರುಬ್ಬಿರೋ ಮಿಶ್ರಣ ಇಕ್ಕಿದ್ವಿ, ರುಬ್ಬಿರೋ ಮಿಶ್ರಣ ಎಲ್ಲ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೂ ಬಾಡಿಸ್ಕೊಂಡಿದ್ದಾದ್ಮೇಲೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೊಳ್ಳೋಣ. ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗಬೇಕು. ಸ್ವಲ್ಪ ನೀರು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಬೇಯಿಸಿದ್ರಾಯಿತು. ಒಳ್ಳೆ ಸೂಪರ್ ಟೇಸ್ಟಿಯಾಗಿರೋ ಕಿತ್ತಾಡಿ ರೈಸ್ ರೆಡಿಯಾಗುತ್ತೆ. ತುಂಬ ಚೆನ್ನಾಗಿ. ಯಾಕೆ ಕಿತ್ತಾಡಿ ರೈಸ್ ಸಿಕ್ಕೋದು ಅಂತಂದರೆ, ನನ್ನ ಮಕ್ಕಳು ನನ್ನ ಗಂಡ ಎಲ್ಲ ತುಂಬ ಚೆನ್ನಾಗಿ ಕಿತ್ತಾಡ್ಕೊಂಡು ತಿಂತಿದ್ರೆ, ಇನ್ನೊಂದು ಸ್ವಲ್ಪ ಹಾಕೋಂತ ನನ್ನ ಮಗನ ತಟ್ಟೆಯಿಂದ ನಮ್ಮ ಯಜಮಾನ್ರು ಎತ್ಕೊಬಿಟ್ರೆ ಅಳ್ತಾ ಇದ್ದ. ಅದಕ್ಕೋಸ್ಕರ ಯಾಕೆ ಒಂದು ಈ ಥರ ಹೆಸ್ರು ಕೊಡಬಾರ್ದಂತೆ, ಅದಕ್ಕೋಸ್ಕರ ನಾನೇ ಇಕ್ಕಿರೋ ಹೆಸ್ರು ಇದು. ಇವ್ರುಗಳು ಕಿತ್ತಾಟ ನೋಡ್ಬಿಟ್ಟು ನಾನು ಅದಕ್ಕೆ ಕಿತ್ತಾಡಿ ರೈಸ್ ಅಂತ ಇಕ್ಕಿದ್ದು. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಸೊಪ್ಪು ಕಾಳು ಎಲ್ಲ ಬೇಯೋಷ್ಟು ಒಗ್ಗರಣೆ ಎಲ್ಲ ನೀರು ಸ್ವಲ್ಪ ಹಾಕ್ತಿದ್ದೀನಿ. ಜಾಸ್ತಿ ನೀರು ಹಾಕ್ಬಿಟ್ರೆ ತುಂಬ ಅದ್ರ ಟೇಸ್ಟೇ ಹೋಗುತ್ತೆ. ಸ್ವಲ್ಪ ನೋಡ್ಕೊಂಡು ಹಾಕಬೇಕು. ಈಗ 1-2 ಕುದಿ ಬಂದರೆ ರೆಡಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ತುಂಬ ಈಸಿ, ತುಂಬ ಕಮ್ಮಿ ಸಮಯದಲ್ಲಾಗುತ್ತೆ. ಈಗ ಆವಾಗಲೇ ಆಲ್ರೆಡಿ ಉಪ್ಪು ಹಾಕಿದರೆ, ಸೊ ಅದಕ್ಕೋಸ್ಕರ ನೋಡ್ಕೊಂಡು ಉಪ್ಪು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್ ನೋಡಿದ್ರಲ್ಲ, ಒಂದು ಒಳ್ಳೆ ಸೂಪರ್ ಟೇಸ್ಟಿಯಾಗಿರೋ ಹೆಲ್ದಿ ಕಿತ್ತಾಡಿ ರೈಸ್. ಫ್ರೆಂಡ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸ್ವಲ್ಪ ಅರ್ಶಿನ ಹಾಕ್ತೀನಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ. ಇದೇ ಥರ ಹೊಸ ವಿಡಿಯೋಗಾಗಿ ವೆಯ್ಟ್ ಮಾಡ್ತಾಯಿರಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದಿರಾ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ನೋಡ್ಬೋದು ಎಲ್ಲ ನೀಟಾಗಿ. ಕಲರು ಅಷ್ಟೇ ನೋಡ್ಬೋದು ನೀವು. ರೈಸ್ ಕಲಿಸಿದಾಗ ಗ್ರೀನ್ ಕಲರೇ ಬರುತ್ತೆ. ನಾವು ನ್ಯಾಚುರಲ್ಲಾಗಿ ಹೇಗೆ ಕಲರ್ ಬಂದಿದೆ ಅಂತ, ಆ ಕಲರ್ ನೋಡಿದ್ರೆ ಒಳ್ಳೆ ಅಟ್ರಾಕ್ಷನಾಗಿ ತಿನ್ನಬೇಕು ಅನಿಸುತ್ತೆ. ನೋಡಿದ್ರಲ್ಲ ಹೇಗಿತ್ತು.